ಬೇಡ ಹೇಳಿ. ಎಸ್ ಆಫ್ಕೋರ್ಸ್ ರೀ, ಮಿಸ್ ಹತ್ರ ಮಾಡ್ತೀನಿ, ಇಲ್ಲ ಅಂತಲ್ಲ, ಭಾಳ ಮಿಸ್ ಮಾಡ್ತೀನಿ. ಎಸ್, ಸೊ ವಿಡಿಯೋ ಅಪ್ಲೋಡ್ ಮಾಡಿ 14-15 ದಿನ ಆತ್ರಿ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಭಾಳ ಮಂದಿ ಕಮೆಂಟ್ ಮಾಡತ್ತಿದ್ರಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಒಳಗೆ ಆಗಿರಲಿ. ನಂತರ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಮೊನ್ನೆ ಪಿಂಟುಗೂ ಅಲ್ಲಿ ಭೇಟಿಯಾಗಿದ್ರಂತ, ಅವ್ರಿಗೂ ಕೇಳಿದ್ರೆ ಇದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಅಂತೇಳಿ. ಸೊ ರೀಸನ್ ಏನಪ್ಪ ಅಂತಂದ್ರೆ ಪಪ್ಪ ತೀರ್ಕೊಂಡ್ರೆ. ಸೊ ಅದಕ್ಕೂ ಮುಂಚೆಯಿಂದನೂ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಆರಾಮಿರಲಿಲ್ಲ. ಸೊ ಕೆಲವೊಂದಿಷ್ಟು ವಿಡಿಯೋಸ್ ಇದ್ದು ಅವು ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ರೀಸನ್ ಏನಪ್ಪ ಅಂದ್ರೆ ಇದೇ ರೀಸನ್. ನಿಮಗೆ ಹೇಳ್ಬೇಕಂತ ಅನ್ನಿಸ್ತಾ, ಯಾಕಂದ್ರೆ ಭಾಳ ಮಂದಿ ಕಮೆಂಟ್ ಮಾಡತ್ತಿದ್ರಿ, ನಾವು ನಿಮ್ಗೆ ಫ್ಯಾಮಿಲಿ ತಿಳ್ಕೊಂಡಾದ್ಮೇಲೆ ಸೊ ನಿಮಗೂ ಗೊತ್ತಿರಲಿ ಅಂತೇಳಿ ಸೊ ಒಂದು ವಿಡಿಯೋ ಮಾಡತ್ತೀವಿ. ಭಾಳ ಮಂದಿ ಕೇಳ್ಬೋದು ಏನಾಗಿತ್ತು ಅಂತೇಳಿ. ಸೊ ಅವ್ರಿಗೆ ಮೊದ್ಲಿಂದ ಸ್ವಲ್ಪ ಆರಾಮ ಇರಲಿಲ್ಲ, ಅಂದ್ರೆ ಒಂದು ಕಿಡ್ನಿ ಮ್ಯಾಗಿದ್ರು ಅವರು, ಒಂದೇ ಕಿಡ್ನಿ ಇತ್ತು ಅವ್ರದ್ದು. ಮೊದ್ಲಿಂದ ಒಂದು ಕಿಡ್ನಿ ಆಪರೇಷನ್ ಆಗಿನೂ ಅವ್ರ 27 ಇಯರ್ಸ್ ಇದ್ದಾಗ, ಅವ್ರು 27 ವಯಸ್ಸಿದ್ದಾಗ 23 ವಯಸ್ಸಿದ್ದಾಗ ಅವ್ರದ್ದು ಕಿಡ್ನಿ ಆಪರೇಷನ್ ಆಗಿತ್ತು. ಸೊ ಇಷ್ಟು ವರ್ಷದಿಂದ ಅವ್ರು ಬರೀ ಒಂದೇ ಕಿಡ್ನಿ ಮ್ಯಾಗಿದ್ರಿ. ಸೊ ಅದು ಹೆಂಗೈತಿ, ಏಜ್ ಆದ ನಂತರ ಅದು ಇರೋ ಒಂದು ಕಿಡ್ನಿನೂ ಸ್ವಲ್ಪ ಡ್ಯಾಮೇಜ್ ಆಗೋತ ಬರತ್ತಿತ್ತು. ಸೊ ಹಿಂಗಾಗಿ ಅವ್ರದ್ದು ಬರೀ ಒಂದು 4-5 ತಿಂಗಳಿಂದ 4 ತಿಂಗಳಂದ್ರೆ ಹೆಚ್ಚೇ ಅನ್ಕೋರಿ, ಒಂದು 8 ತಿಂಗಳು ಅನ್ಕೋರಿ, ಹಾಸ್ಪಿಟಲ್ ತೊಗೊಂಡು ಹೋಗೋದು ಕರ್ಕೊಂಡ್ ಬರೋದು ಆಗಾಗತ್ತಿತ್ತು. ಬಟ್ 4 ತಿಂಗಳು ರೀಸೆಂಟ್ಲಿ ಒಂದು 4 ತಿಂಗಳು ಹಿಂದಿಂದ ಸ್ವಲ್ಪ ಅವ್ರಿಗೆ ಭಾಳ ಆರಾಮ ಇರಲಿಲ್ಲ. ಅದು ಏನಾಗತ್ತಂದ್ರೆ ಕಿಡ್ನಿ ಡ್ಯಾಮೇಜ್ ಆಗೋದು ಬರ್ನ ಶುಗರ್ ಲೆವೆಲ್ ಡೌನ್ ಆಗಿಬಿಡ್ತೈತಿ. ಸೊ ಹಾಗಾಗಿ ಅವ್ರು 2 ಸಲ ಶುಗರ್ ಡೌನ್ ಆಗಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಹಾಸ್ಪಿಟಲ್ಗೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮಗೆ. ಅವ್ರದ್ದು ಸ್ವಲ್ಪ ಏನೋ ಅವ್ರಿಗೂ ಫ್ಯಾಮಿಲಿಗೇನೋ ಯಾರಿಗೋ ಒಬ್ಬರಿಗೆ ಅವ್ರಿಗೂ ಸ್ವಲ್ಪ ಆರಾಮಿರಲಿಲ್ಲ ಅಂತ. ಅದೆಲ್ಲ ನಾ ಇನ್ನೂ ಶೂಟ್ ಮಾಡಕ್ ಹೋಗಿಲ್ಲ, ಅದೆಲ್ಲ ವಿಡಿಯೋ ಮಾಡೋದು ಬೇಡ ತನಸ್ ನನಗೆ ಮೊದಲೇ. ಯಾಕಂದ್ರೆ ನೋಡ್ರಿ, ನಾವು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಕೂತಿರ್ತೀವಿ. ಸೊ ಎಲ್ಲರ ಲೈಫ್ ಒಂದಲ್ಲ ಒಂದು ಪ್ರಾಬ್ಲಮ್ ಇರ್ತೈತಿ. ನಮ್ದೊಂದು ನೀವು ಪ್ರಾಬ್ಲಮ್ ತೋರಿಸಿ ನಿಮ್ಮ ಮೂಡ್ ಇದು ಮಾಡೋದು ಬೇಡ ಅಂತ ಅನ್ಕೊಂಡೆ ಅಂತಾನು ವ್ಲಾಗ್ ಮಾಡಕ್ಕೆ ಹೋಗಿಲ್ಲ. ಅವ್ರದ್ದು ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗೋದಾಗ್ಲಿ, ಅವ್ರಿಗೆ ಆರಾಮಿರ್ಲಾರ್ದಾಗ್ಲಿ, ವಿಡಿಯೋ ಕೆಲವೊಂದಿಷ್ಟು ನಾ ವಿಡಿಯೋ ಮಾಡಿದ್ದೆ ಜಸ್ಟ್ ಏನೋ ಆ ಮೂಮೆಂಟ್ ಮಾಡ್ಬೇಕು ಅನಿಸ್ತಾ ಮಾಡಿದ್ದೆ. ಬಟ್ ಅವು ಯಾವ ಶೇರ್ ಮಾಡಕ್ ಹೋಗಿಲ್ಲ ನಿಮ್ಮ ಜೊತೆ, ನಾ ಏನೋ ಅಪ್ಲೋಡ್ ಮಾಡಕ್ ಹೋಗಿಲ್ಲ ನಿಮ್ಮ ಜೊತೆ. ಯಾಕೆ ಸುಮ್ಮನೆ ಅಂತೇಳಿ, ಯಾಕಂದ್ರೆ ನಾವು ಇಲ್ಲಿ ಎಂಟರ್ಟೈನ್ಮೆಂಟ್ ಮಾಡಕ್ ಕೂತೀವಿ, ನಿಮಗೂ ಸ್ವಲ್ಪ ನಮ್ಮಿಂದ ಖುಷಿ ಸಿಗ್ಲಿ ಅಂತೇಳಿ ಬೇಡ ನನಗಂತ ಅನಿಸ್ತೆ. ಸೊ ಹಂಗಾಗಿ ನಾ ವ್ಲಾಗ್ ಮಾಡಕ್ಕೆ ಹೋಗಿಲ್ಲ. ಸೊ ಹಿಂಗಾಗಿ ವ್ಲಾಗ್ ಮಾಡೋಕ್ಕೂ ಆಗಿಲ್ಲ. ಸೊ ಪಪ್ಪನ ಜೊತೆ ಸ್ವಲ್ಪ ಹಾಸ್ಪಿಟಲ್ ಅಡ್ಡಾಡೋದ್ರೊಳಗೆ ಸ್ವಲ್ಪ ಬ್ಯುಸಿ ಆಗಿದ್ದೆ. ಬಟ್ ಮೊನ್ನೆ 3ನೇ ತಾರೀಕಿಗೆ ತೀರ್ಕೊಂಡ್ರೆ ಏನು ಹೇಳ್ಬೇಕು, ಏನು ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಾಗಲಾಗೈತಿ. ಏನು ವ್ಲಾಗ್ ಮಾಡೋದು ನನಗೆ ಅರ್ಥ ಆಗಲಾಗೈತಿ. ಜಸ್ಟ್ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡಬೇಕು, ಯಾಕಂದ್ರೆ ನೀವು ಇಷ್ಟು ನಿಮ್ಮ ಟೈಮ್ ನಮ್ಗೆ ಇನ್ವೆಸ್ಟ್ ಮಾಡಿರ್ತೀರಿ, ನೋಡ್ಕೋತ ಬಂದಿರ್ತೀರಿ, ನಮ್ಗೆ ಫಾಲೋ ಮಾಡಿರ್ತೀರಿ ಅಂದಮೇಲೆ ಸೊ ಅದು ಹೇಳ್ಬೇಕನ್ಸುತ್ತೆ, ಹೇಳ್ಬೇಕಾಗತ್ತೆ ಅಂತೇಳಿ ವಿಡಿಯೋ ಮಾಡತ್ತೀವಿ. ಮೇ ಬಿ ಇನ್ನೂ ಸ್ವಲ್ಪ ವಿಡಿಯೋಗಳು ಬರೋಕೆ ಸ್ವಲ್ಪ ಲೇಟ್ ಆಗ್ಬೋದು, ಅಥವಾ ನಾಳಿಂದ ಶುರುನೂ ಕೂಡ ಮಾಡ್ಬೋದು. ಯಾಕಂದ್ರೆ ನನಗೂ ಹೆಂಗಾಗತೈತಿ ರೀ, ಇದು ಝೋನ್ ಒಳಗೆ ನನಗೂ ಇರೋಕ್ಕೆ ಒಂಥರ ಹೆಂಗಾಗೈತಿ. ನಾವು ಇಬ್ರು ಹಿಂಗೆ ಇದ್ದು ಅನ್ಕೋರಿ, ಮಮ್ಮಿಗೂ ಬೇಜಾರಾಗ್ಬಿಡತೈತಿ. ಸೊ ನಮ್ಮ ಕೆಲಸ ನಾವು ಕಂಟಿನ್ಯೂ ಮಾಡ್ಕೊತ ಹೋದೇವಲ್ಲ, ಸೊ ಮಮ್ಮಿಗೂ ಅಷ್ಟು ಬೇಜಾರಾಗೋದಿಲ್ಲ. ಸೊ ಹಾಗಾಗಿ ನಾ ವಿಚಾರ ಮಾಡತ್ತೀನಿ ಇನ್ಮೇಲಿಂದ ಡೈಲಿ ಲಾಗ್ ಮಾಡ್ಬೇಕು. ಅವಾಗ ಹೇಳಿದ್ದೆ, ಬಟ್ ಡೈಲಿ ಲಾಗ್ ಮಾಡಕ್ ಆಗಿರ್ಲಿಲ್ಲ, ಇದ್ರ ಸಲುವಾಗಿ ಮಾಡಕ್ ಆಗಿರ್ಲಿಲ್ಲ. ಆಬ್ವಿಯಸ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಅದು ಮನಸ್ಸು ಇಲ್ಲ ಈಗ ಖರೆ ಹೇಳ್ಬೇಕಪ್ಪ ಅಂದ್ರೆ, ಬಟ್ ಸ್ಟಿಲ್ ಮಾಡ್ಬೇಕಾಗತ್ತೆ, ಮಾಡತ್ತೀವಿ. ಆಮ್ಯಾಗ ಮೋರ್ ಹೆಂಗಪ್ಪ ಅಂದ್ರೆ, ನಾವು ವಿಡಿಯೋ ಮಾಡ್ಕೊತಿದ್ದೀವಿ ಅಂದ್ರೆ ಸ್ವಲ್ಪ ಮಮ್ಮಿಗೂ ಸ್ವಲ್ಪ ನಾರ್ಮಲ್ ಅನ್ಸತ್ತೆ. ಅಂದ್ರ ಅದ್ ವಿಚಾರ ಇರಂಗಿಲ್ರಿ, ಅವ್ರಿಗೆ ಸ್ವಲ್ಪ ವಿಚಾರ ಇರಲ್ಲ. ಸ್ವಲ್ಪ ಅವ್ರಿಗೆ ಇನ್ವಾಲ್ವ್ಮೆಂಟ್ ಮಾಡಿದೀವಪ್ಪ ಅಂದ್ರೆ ಅವರು ಸ್ವಲ್ಪ ಇನ್ವಾಲ್ವ್ ಆದ್ರಪ್ಪ ಅಂತಂದ್ರೆ ಅವ್ರಿಗೆ ಅದಿರೋದು. ಈಗ ಮನ್ಯಾಗ ಹೆಂಗದ್ರಿ ಮಂದಿ ಅದಾರ. ಸೊ ಈಗ ನಾವು ನೋಡ್ರಿ ಗಾಡಿ ಹೋಗಿ ಮಾಡಕ್ ರೀಸನ್ ಏನಪ್ಪಾ ಅಂದ್ರೆ, ಈಗ ನಾವು ಅದು ಮಾತಾಡಕತ್ತೀವಪ್ಪ ಅಂತಂದ್ರೆ ಮಮ್ಮಿಗೆ ಮತ್ತದು ಏನ್ ಬರ್ತೈತಿ, ಅವ್ರಿಗೆ ಸ್ವಲ್ಪ ಮತ್ತೆ ದುಃಖ ಆಗತ್ತಂತ ಅನ್ಕೊಂಡೆ. ಆಕ್ಚುಲಿ ನಮ್ಮ ಮಮ್ಮಿ ಜೊತೆ ಮಾಡ್ಬೇಕು ಅನ್ಕೊಂಡೆ, ಬಟ್ ನನಗೆ ಬೇಡ, ಸುಮ್ಮ ಅವ್ರಿಗೆ ಮತ್ತದು ಅದು ಝೋನಿಗೆ ಹೋಗ್ತಾರೆ, ಮತ್ತೆ ಅಳುದು ನಮಗೂ ನೋಡಕ್ ಆಗುದಿಲ್ಲ, ಅವ್ರಿಗೆ ತ್ರಾಸ ಆಗತ್ತ ಅನ್ಕೊಂಡೆ ನಾವು ಇಲ್ಲಿ ಬಂದ್ ಮಾಡತ್ತೀವಿ. ಮಮ್ಮಿ ಕರ್ಕೊಂಡಿಲ್ಲ, ಅವ್ರಿಗೆ ತ್ರಾಸ ಆಗತ್ತ ಅಂತೇಳಿ. ಸೊ ಮಮ್ಮಿಗೆ ಸ್ವಲ್ಪ ಅವ್ರಿಗೂ ಸ್ವಲ್ಪ ಅದರಿಂದ ಝೋನಿಂದ ಹೊರಗೆ ಕರ್ಕೊಂಡ್ ಬರ್ಬೇಕಲ್ರಿ. ಈಗ ಅವ್ರಿಗೂ ಏನ್ ಅನ್ಸಲಾಗೈತಿ, ಯಾಕಂದ್ರೆ ಮನ್ಯಾಗ ಭಾಳ ಮಂದಿ ಅದಾರ, ನಮ್ಮ ಔಷಧಿ ಅದಾರ, ನಮ್ಮ ಅಕ್ಕ ಅದಾಳ, ಭಾಳ ಮಂದಿ ಇರ್ತಾರ, ಮಾಮರದು ಎಲ್ಲ ಬರೋದು ಹಿಂಗೆ ನಡೆದೈತಿ. ಹಂಗಾಗಿ ಅವ್ರಿಗೂ ಅಷ್ಟು ಅನ್ಸಲಾಗೈತಿ. ಸ್ವಲ್ಪ ಅವ್ರಿಗೂ ಮನಸ್ಸು ಆ ಕಡೆ ಅವ್ರು ಏನೇನೋ ಮಾತಾಡ್ತಿರ್ತಾರ, ಹಂಗಾಗಿ ಅವ್ರಿಗೂ ಅಷ್ಟು ಅನ್ಸಲಾಗೈತಿ. ಬಟ್ ಅವ್ರು ಇಲ್ಲಿವರೆಗೂ ಒಂದು ಕಿಡ್ನಿ ಮ್ಯಾಗ ಅದಾರ ಅಂದ್ರ ಅವ್ರು ತಿಂದಂತ ಆಹಾರ ಮತ್ತು ಎಕ್ಸರ್ಸೈಸ್ ಡಯಟ್, ಅವ್ರಿಗೆ ನಮ್ಮ ಪಪ್ಪಾಗ್ರಿ 70+ ಆದಂತ ಅವ್ರಿಗೆ ಶುಗರ್ ಬಂತು. ಇಲ್ಲಿವರೆಗೂ ಶುಗರ್ ಇರಲಿಲ್ಲ. 60+ ಮಟ್ಟ ಅವ್ರು ಸೈಕಲ್ ಮಾಡ್ಕೋತಿದ್ರು. ಅಂದ್ರೆ ಅವ್ರು ಪೋಸ್ಟ್ ಮಾಸ್ಟರ್ ಇದ್ರು.
ಸೊ ಆಫೀಸ್ಗೆ ಹೋಗ್ಬೇಕಪ್ಪ ಸೈಕಲ್ ಮ್ಯಾಗೆ ಹೋಗ್ತಿದ್ರು ಅವ್ರು, ಸೈಕಲ್ ಹೊಡಿತಿದ್ರು ಇಲ್ಲಿವರೆಗೂ. ಸೊ ಹಂಗಾಗಿ ಅವ್ರದ್ದೊಂದು ರೂಟೀನ್ ಚಲೋ ಐತ್ರಿ, ಅವ್ರು ತಿನ್ನೋದಾಗಿರ್ಲಿ, ಫುಡ್ ಆಗಿರ್ಲಿ, ಏನೋ ಒಂದಿರ್ಲಿ, ಅದು ರೂಟೀನ್ ಚಲೋ ಐತೆ ಅವ್ರದ್ದು. ಕಾಲೆಲ್ಲ ಕಿಡ್ನಿ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಏನಾಗತ್ರಿ, ನೀರೆಲ್ಲ ಹೋಲ್ಡ್ ಮಾಡ್ಕೋತಿದ್ ಬಾಡಿ ಒಳಗೆ. ಸೊ ಕಾಲ್ಗಳೆಲ್ಲ ಈ ಪರಿ ಬಾತು, ಕಾಲ ಸ್ವೆಲ್ಲಿಂಗ್ ಆಗಿರ್ಬೋದು, ಕೈ ಆಗಿರ್ಬೋದು ಸ್ವೆಲ್ಲಿಂಗ್. ಸೊ ಭಾಳ ತ್ರಾಸ ಆಗಿತ್ತ. ಸೊ ಹಂಗ ಹಾಸ್ಪಿಟಲ್ಗೆ ಹೋಗಿ ಅವೆಲ್ಲ ನೀರದೆಲ್ಲ ತೆಗೆಸ್ಕೊಂಡ್ ಬಂದಿದ್ವಿ ನಾವು. ನೀರೆಲ್ಲ ತೆಗೆದಿದ್ರೆ ಯಾಕಪ್ಪ ಅಂತಂದ್ರೆ ಅವ್ರ ಏಜ್ ಇತ್ತು. ಏಜ್ ಏನಪ್ಪಾ ಅಂದ್ರೆ 83 ಆಗೈತಿ. ಅದೇನು ಇಂಜೆಕ್ಷನ್ ಏನಿರ್ತಾವಲ್ರಿ, ಒಂದೊಂದು ಇಂಜೆಕ್ಷನ್ 10,000 ರೂಪಾಯಿ ಇತ್ತು. ಅಂದ್ರೆ ನಾ ಇದಕ್ಕೆ ಪ್ರೈಸ್ ಆಗತ್ತೇನಪ್ಪ ಅಂದ್ರೆ ನಿಮ್ಗೆ ಅದ್ರ ಅರ್ಥ ಮಾಡ್ಕೊಳೋದು ಎಷ್ಟು ಸ್ಟ್ರಾಂಗ್ ಇರ್ಬೋದು ಇಂಜೆಕ್ಷನ್ ಅಂತೇಳಿ. ಅಂಥವು 7 ಇಂಜೆಕ್ಷನ್ ಕೊಟ್ಟು ನಾವು ನೀರು ತೆಗೆಸಿದ್ವಿ. ಸೊ ಅದೇನಾಗಿತ್ತಪ್ಪ ಅಂದ್ರೆ ಅವ್ರ ಬಾಡಿಗೆ ಅದು ಅಡಾಪ್ಟ್ ಮಾಡ್ಕೊಳಕ್ ಆಗಿಲ್ರಿ, ಅದು ಅವ್ರಿಗೆ ಭಾಳ ತ್ರಾಸ ಕೊಟ್ಬಿಡ್ತದು. ಅವಾಗಿಂದ ಅವ್ರು ಹೆಂಗಪ್ಪ ಅಂದ್ರೆ ನಿಮ್ಗೆ ಕೆಲವೊಂದಿಷ್ಟು ಕ್ಲಿಪ್ ಹಾಕ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅವ್ರ ಕಾಲ್ ಮ್ಯಾಗ ಅವ್ರು ಸ್ವಂತ ಬಂದು ಗಾಡಿ ಒಳಗೆ ಕೂತ್ ಹಾಸ್ಪಿಟಲ್ಗೆ ಹೋಗಿದ್ವಿ. ಅದೇನೇನು ನೀರು ತೆಗ್ಸ್ಕೊಂಡ್ ಬಂದ್ ನೋಡ್ರಿ, ತೆಗ್ಸ್ಕೊಂಡ್ ಬಂದ್ಮ್ಯಾಗ ಅವ್ರಿಗೆ ಇವನ್ ನಿಂದ್ರಾಕು ಆಗಲಾಗಿತ್ತು, ಕೂಡಕ್ ಹಿಂಗ ಆಗಲಾಗಿತ್ರಿ. ನಾನು ಹಿಂಗೆ ಹಿಡ್ಕೊಂಡು ಎತ್ಕೊಂಡು ಬರೀ ಮನ್ಯಾಗಿಂದ ಗಾಡಿ ಹಾಸ್ಪಿಟಲ್ ಕರ್ಕೊಂಡೆ ಮನಿ ಸ್ಟೆಪ್ಸ್ ಹತ್ತಿ ಒಳಗೆ ಹೋಗ್ಬೇಕಂದ್ರೆ 2 ತಾಸು ತೊಗೊಂಡಿವಿ ನಾವು. ಅವ್ರಿಗೆ ಕುಡಿಸೋದು 1.5 ತಾಸು, ಮತ್ತೆ ಇಂದ್ರಿ ಸ್ವಲ್ಪ ಒಳಗೆ ಕೈ ಕೊಯ್ಯೋದು. ಸೊ ಅಷ್ಟು ತ್ರಾಸ ಆಗ್ಬಿಡ್ತಾರೆ. ಡಾಕ್ಟರ್ ನನಗೆ ಆಲ್ರೆಡಿ ಮೊದಲೇ ಹೇಳ್ಬಿಟ್ಟಿದ್ರು ಅವ್ರೆ, ಭಾಳ ದಿವಸ ಹಿಂಗಿರೋದಲ್ಲಿ ಪೇನಿ ಅವ್ರು ಅಡ್ವಾನ್ಸ್ ಹೇಳ್ಬಿಟ್ಟಿದ್ದಾರೆ ನನಗೆ. ನಾನು ಮಮ್ಮಿಗೆ ಅಷ್ಟೇ ಹೇಳಿದ್ದೆ, ಅಂದ್ರೆ ಒಮ್ಮೆ ಸಡನ್ ಆಗಿ ಶಾಕ್ ಕೊಡೋದು ಬೇಡಲ್ಲ, ಸ್ವಲ್ಪ ಮೊದಲಿಂದ ಹೇಳ್ಕೊತಿರ್ಬೇಕಂತ ಮಮ್ಮಿಗೆ ಹಿಂಗೈತಿ ಸ್ವಲ್ಪ ಸೀರಿಯಸ್ ಇದು ಕಂಡೀಷನ್ ಅಂತ ಹೇಳಿದ್ದೆ. ಸೊ ಅವಾಗಿಂದ ಹೆಂಗೆ 4 ತಿಂಗಳಿಂದ ನಾನು ಈ ಝೋನ್ ಇರಲಿಲ್ಲ ವಿಡಿಯೋ ಮಾಡೋದು. ನಾ ಫುಲ್ ಕಂಪ್ಲೀಟ್ಲಿ ನಿಮ್ಗೆ ಗೊತ್ತೇ ಇಲ್ರಿ, ಮನ್ಯಾಗ ಒಬ್ಬರಿಗೆ ಯಾರಿಗಾರ ಏನಾರತ್ತಪ್ಪ ಅಂದ್ರೆ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅಂತೇಳಿ. ಸೊ ಅದು ಇಂಜೆಕ್ಷನ್ ಇಷ್ಟು ಸ್ಟ್ರಾಂಗ್ ಇತ್ತಲ್ಲ, ಅವ್ರಿಗೆ ಫುಲ್ ವೀಕ್ ಮಾಡ್ಬಿಡ್ತಾರೆ. ಮತ್ತೆ ಏಜ್ ಒಂದು ಈಗ ಯಾವುದೋ ಬೇರೆ ಗುಳಿಗೆ ಕೊಟ್ಟಿರೋದು ಬಾಡಿ ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಹತ್ತುದಿಲ್ಲ, ಉಲ್ಟಾ ಅವ್ರಿಗೆ ತ್ರಾಸ ಆಗುತ್ತೆ. ಸೊ ಭಾಳ ಹಿಂಗೆ ಸ್ವಲ್ಪ ಒಂದು ಲಾಸ್ಟ್ ಮಂತ್ ಈ ಮಂತ್ ಏನಿತ್ತಲ್ಲ, ಲಾಸ್ಟ್ ಮಂತ್ ಅಂದ್ರೆ ಸ್ವಲ್ಪ ಅವ್ರಿಗೆ ಭಾಳ ತ್ರಾಸ ಆಯ್ತು. ಒಂದು 20 ದಿವಸ ಅವ್ರಿಗೆ ಭಾಳ ತ್ರಾಸ ಮಾಡ್ಕೊಂಡ್ರೆ. ಹೆಂಗೆ ಊಟ ಇರ್ಲಿಲ್ರಿ. ಫಸ್ಟ್ ಆಫ್ ಆಲ್ ಕಂಪ್ಲೀಟ್ಲಿ ಊಟ ಬಿಟ್ರೆ ಗಂಜಿ 2 ಸ್ಪೂನ್ ಗಂಜಿ ಕುಡಿತಿದ್ರೆ. ಆಮ್ಯಾಗ ಹೊಟ್ಟೆ ಅವ್ರಿಗೆ ಏನು ನಡು ಬರ್ತಾ ಏನಂತಪ್ಪ ಅಂತಂದ್ರೆ ಮೊದಲು ಕೂತು ಊಟ ಮಾಡ್ತಿದ್ರೆ. ಇನ್ನೇನು ತಿರ್ಕೊಳ್ಳೋದ್ರಿಂದ 3 ದಿವಸ ಐತಂದ್ರೆ ಕೂಡಕ್ಕೂ ಆಗಿಲ್ರಿ ಅವರಿಗೆ. ಫುಲ್ ಮಕ್ಕೊಂಡೇ ಇದು ಮಾಡ್ತಿದ್ರ. ಅವ್ರು ಇಷ್ಟ ಕೇಳ್ಕೊತಿರ್ಲ, ದೇವ್ರ ಕಡೆ ಹೇಳ್ತೀನಿ ಯಪ್ಪ ಇಷ್ಟು ತ್ರಾಸ ಮಾಡ್ಕೊಂಡ್ರಲ್ಲ, ಆ ತ್ರಾಸ ನೋಡಿ ಯಾರಿಗೂ ತ್ರಾಸ ಬರೋದು ಬೇಡಪ್ಪ ಅಂತ ಅನ್ಸುತ್ತೆ. ಒಂದ್ ರೀತಿ ನೋಡಿದ್ರೆ ಅಷ್ಟು ತ್ರಾಸ ಇಲ್ಲ ಅವ್ರಿಗೆ. ಒಂದು 15 ದಿವಸ ಅಷ್ಟೇ ಅವ್ರಿಗೆ ತ್ರಾಸ ಆತ ಇಲ್ಲ ಅಂತಲ್ಲ. ಬಟ್ ಆ 15 ದಿವಸ ಯಾಕೆ ತ್ರಾಸ ಅವ್ರಿಗೆ ಯಾಕೆ ಭಾಳ ಆತಪ್ಪ ಅಂದ್ರೆ ಅವ್ರು ಅಡ್ಡಾಡೋ ಮನುಷ್ಯರೇ. ಅವ್ರ ಮನ್ಯಾಗ ಕೂಡ್ತಿರ್ಲಿಲ್ಲ. ಅವ್ರ ಎಂತ ಏಜ್ ಆಗಿತ್ತಪ್ಪ ಅಂತಂದ್ರು ಹೊರಗೆ ಅಡ್ಡಾಡ ಬರ್ತಿದ್ರು. ಅವ್ರು ಬ್ಯಾಡ ಬಂದ್ರು ಕೇಳ್ತಿರ್ಲಿಲ್ಲ. ಒಬ್ಬರೇ ಹೋಗಿ ಮಾರ್ಕೆಟಿಗೆ ಹೋಗಿ ಟೋಸ್ಟ್ ತಂದೆ, ಅದು ತಂದೆ, ಇದು ತಂದೆ ಅಡ್ಡಾಡುವಂತ ಮನುಷ್ಯರ. ಮತ್ತು ಅವ್ರು ಆರ್ಮಿ ಒಳಗಿದ್ರಿ. ಅವ್ರಿಗೆ ಒಂದು ಮೈಂಡ್ ಒಳಗೆ ಹೆಂಗಪ್ಪ ಅಂತಾರೆ, ನಾ ಇಷ್ಟು ಸ್ಟ್ರಾಂಗ್ ಇದ್ದೆ, ನನಗೆ ಯಾಕೆ ಹಿಂಗಾಯ್ತು, ಅದು ಭಾಳ ಮನ್ಸಿಗೆ ಹಚ್ಕೊಂಡ್ಬಿಟ್ರು. ನಾ ಇಷ್ಟು ಸ್ಟ್ರಾಂಗ್ ಇದ್ದೆ, ನನ್ಗೆ ನಿಂದ್ರಕ್ಕೂ ಬರ್ಲಾಗಿತ್ತಲ್ಲ, ನನ್ ಕೂಡಕ್ಕೂ ಬರ್ಲಾಗಿತ್ತಲ್ಲ, ಇದಕ್ಕೆ ನಾ ಇಂಥ ಬದುಕದಕ್ಕಪ್ಪ ಅಂತೇಳಿ ಭಾಳ ಇದು ಮಾಡ್ತಿದ್ರಿ. ಹೇಳ್ಬೇಕಾದ್ರೆ ನನಗೆ ಕರೆದು ಹೆಂಗಿತ್ತಪ್ಪ ನನ್ನ ಸಿಚುವೇಶನ್, ಎಲ್ಲಿ ಹೊರಗೆ ಹೋಗಂಗಿರ್ಲಿಲ್ರಿ. ನಾನು ಮನ್ಯಾಗ ನಾನು ಮಮ್ಮಿ ಎಲ್ಲ ಯಾರು 3 ಮಂದಿ ಬೇಕೇ ಬೇಕು ಮನ್ಯಾಗ. ಒಟ್ಟು ಒಬ್ಬರಲ್ಲ ಬೇಕೇ ಬೇಕು. ಹೊರಗೆ ಸ್ವಲ್ಪ ಹಿಂಗ ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೆ ಕರೆಯೋದ್ರಿ, ಎಲ್ಲದಾನ ಕರೆಯೋದು. ಅಂದ್ರೆ ಅವರಿಗೆ ಮಕ್ಕೊಂಡಾಗ ಹೇಳಕ್ ಆಗ್ತಿದ್ದಿಲ್ರಿ, ಇವನೇ ಎಬ್ಬಸ್ಬೇಕು. ಲಾಸ್ಟ್ ಸ್ವಲ್ಪ ತ್ರಾಸ ಮಾಡ್ಕೊಂಡ್ರ ಇಲ್ಲ ಅಂತೇಳ ಅವರು ನಮಗೂ ಹತ್ತಿದ್ರಿ. ಪಪ್ಪಾನು ಅಂತಿದ್ರು ನನಗೆ, ನಾ ಎಷ್ಟು ತ್ರಾಸ ಕೊಡತ್ತೀನಿ ನಿಮ್ಗೆ, ನಾ ಯಾವತ್ತು ಅವ್ರು ಇನ್ನೊಂದ್ರೆ ಹೇಳ್ತೇನೆ ನಿಮ್ಗೆ, ಏನು ಮಾಡಿಸ್ಕೊಡಿಲ್ರಿ. ಅವ್ರಿಗೆ ಎಂತ ಸಿಚುವೇಶನ್ ಬರ್ಲಿ, ಏನೇ ಇರ್ಲಿ, ಎಂಥದ್ದೇ ತ್ರಾಸ ಆಗಿರ್ಲಿ, ನಮ್ಮ ಮಮ್ಮಿ ಮುಂದೆ ಹೇಳ್ತಿರ್ಲಿಲ್ರಿ ನನಗೆ ತ್ರಾಸ ಆಗತೈತಿ, ನಾನು ನೋವು ಆಗತೈತಿ, ನಾ ಹಿಂಗೆ ನನಗೇನೋ ಒಂದು ಪ್ರಾಬ್ಲಮ್ ಆಗಿತ್ತು. ಒಬ್ಬರ ಮುಂದೆ ಅವ್ರು ಇನ್ನೂವರೆಗೂ ಅವ್ರ ಪ್ರಾಬ್ಲಮ್ ಶೇರ್ ಮಾಡ್ಕೊಂಡಿರಲಿಲ್ಲ. ಅವ್ರು ಏನೇ ಸಿಚುವೇಶನ್ಗಲಿ, ಎಂಥದ್ದು ಸಿಚುವೇಶನ್ಗಲಿ ಅವ್ರು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ರು. ಸಣ್ಣದಿರಲಿ ದೊಡ್ಡದಿರಲಿ, ಎಷ್ಟು ನೋವಾಗಲಿ ಒಟ್ಟೆ ಶೇರ್ ಮಾಡ್ತಿರ್ಲಿಲ್ಲ. ಮಮ್ಮಿ ಜೊತೆ ಶೇರ್ ಮಾಡ್ತಿರ್ಲಿಲ್ಲ. ಸೊ ಈ ಕಡೆ ರೀಸೆಂಟ್ ಬರ್ತಾ ಹೆಂಗಾಗಿತ್ತಪ್ಪ ಅಂದ್ರೆ ಅವರಿಗೆ ಡೈಪರ್ ಚೇಂಜ್ ಮಾಡೋದು ಇದೆಲ್ಲ ನಾವು ಮಾಡ್ಬೇಕಾಗ್ತಿಲ್ಲ. ಯಾಕಂದ್ರೆ ಹೇಳಕ್ಕೆ ಬರ್ತಿರ್ಲಿಲ್ಲ ಅವರಿಗೆ. ಸೊ ಅವ್ರು ಇಷ್ಟಿದು ಮಾಡ್ಕೊಂಡ್ಬಿಟ್ರಲ್ಲ. ಹೇಳ್ತೀನಿ, ಎಷ್ಟರ ನಾನು ನಿಮ್ಗೆ ತ್ರಾಸ ಕೊಡಾಕ್ತೀನಿ, ನಮ್ಮ ಮಮ್ಮಿಗಾಗಲಿ ನನಗಾಗಲಿ ಎಷ್ಟಾದ್ರೂ ಸೇವೆ ಮಾಡ್ಕೊಳಕತ್ತೀನಿ ನಾನು ನಿಮ್ಮ ಕಡೆಯಿಂದ. ಇದು ಬೇಡ ಅಷ್ಟೇನಿಲ್ಲ ನಮ್ಮ ಹತ್ರ ಏನು ಅನ್ಸಿಲ್ಲ. ಯಾಕಂದ್ರೆ ನಾವು ಏನ್ರಿ 3 ಟೈಮ್ ಡೈಪರ್ ಚೇಂಜ್ ಮಾಡೋದು ಏನ್ ಭಾಳ ದೊಡ್ಡ ಮಾತ್ರಿ. ಅದು ಬರೀ ರೀಸೆಂಟ್ ಆಗಿ ಒಂದು 10 ದಿವಸ ಅಷ್ಟೇ. 10 ದಿವಸ ಅಷ್ಟೇ ನೋಡ್ರಿ. ಅಷ್ಟೇ 10 ದಿವಸಿಗೆ ಅವ್ರಿಗೆ ಹೆಂಗ ಆಗ್ಬಿಡ್ತಪ್ಪ ಅಂತಂದ್ರೆ, ನಾ ಇದು ಮಾಡ್ಕೊಳಕತ್ತೀನಿಲ್ಲ, ನಾ ಇಷ್ಟು ಡಿಪೆಂಡೆಂಟ್ ಆಗ್ಬಿಟ್ಟಲ್ಲ ಇವ್ರ ಮ್ಯಾಗ ಅನ್ನೋದು ಅವ್ರಿಗೆ ಒಂಥರ ಇದು ಆಗ್ಬಿಡ್ತೀರಿ. ನಾ ಅವ್ರಿಗೆ ತ್ರಾಸ ಕೊಡಾಕತ್ತೀನಿಲ್ಲ, ಅದೊಂದು ಸ್ವಲ್ಪ ಮನಸ್ಸಿಗೆ ಅವ್ರು ನೋವು ಮಾಡ್ಕೊಂಡ್ಬಿಟ್ರೆ, ನಾ ಯಾಕೆ ಇವ್ರಿಗೆ ಇಷ್ಟು ತ್ರಾಸ ಕೊಡಾಕತ್ತೀನಿ ಅಂತೇಳಿ. ಮೊದಲು ಅವ್ರ ನೇಚರ್, ಈಗಿನ ನೇಚರ್ ನೀವು ಹೇಳಿದ್ರೆ, ನಾ ಮೊದಲು ಹೆಂಗೆ ಅನಿಸುತ್ತಪ್ಪ ಅಂದ್ರೆ ಫುಲ್ ಸ್ಟ್ರಿಕ್ಟ್ ರೀ. ನಮ್ಮ ಅಕ್ಕಾಗ ನಮ್ಮ ಅಣ್ಣ ಕೇಳಿದ್ರಪ್ಪ ಅಂದ್ರೆ ಇವತ್ತಿಗೂ ಅವ್ರು ಸ್ಟ್ರಿಕ್ಟ್ ಅಂತ ಅನ್ಕೋತಾರೆ. ಬಟ್ ನಾನು ಆನಂತರ ಅವ್ರು ರಿಟೈರ್ಮೆಂಟ್ ಆದ ನಂತರ ಅವ್ರದ್ದೇನು ಅಂದ್ರೆ ಅವ್ರದ್ದು ಇನ್ನೊಂದು ಸೈಡ್ ಏನೈತಲ್ಲ, ಅವ್ರದ್ದು ಇಮೋಷನಲ್ ಸೈಡ್ ನಾ ಒಬ್ಬನೇ ನೋಡಿನಿ ರೀ. ನನಗೊಬ್ಬನಿಗೆ ಗೊತ್ತದು, ಬೇರೆಯವ್ರು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಅಕ್ಕದರೆಲ್ಲ ಮದುವೆ ಆಗಿ ಹೋಗಿದ್ರು, ನಮ್ಮ ಅಣ್ಣ ಇರಲಿಲ್ಲ. ಸೊ ಆಫ್ಟರ್ ಅವ್ರದ್ದು ರಿಟೈರ್ಮೆಂಟ್ ಆಯ್ತಲ್ಲ,
ಇಷ್ಟು ಇಮೋಷನಲ್ ಪರ್ಸೆಂಟ್ ಹೇಳ್ತೀನಿ, ಇಷ್ಟು ಇಮೋಷನಲ್ ಇದ್ರೆ ಇಷ್ಟು ಅಟ್ಯಾಚ್ ಆಗಿತ್ತು ಹೇಳ್ತೀನಿ. ಅದು ನಾನು ಒಬ್ಬನೇ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕೆ ಸಿಕ್ಕಿದೆ. ಅದೊಂದು ಪುಣ್ಯ ಅಂತ ಅನ್ಬೋದು, ಅವ್ರು ಸೇವ್ ಮಾಡೋಕೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಬೋದು. ಆ ರೀತಿ ನಾ ಒಟ್ಟೆ ನೋಡಿರಲಿಲ್ಲ. ನಮ್ಮ ಪಪ್ಪಂಗೆ ಮೊದಲು ನಾ ಫುಲ್ ಹೆಂಗೆ ನೋಡ್ತಿದ್ದೆ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಆಗ್ತಿತ್ತು. ಆಮ್ಯಾಗ ಬರ್ತಾ ಇಷ್ಟು ಕ್ಲೋಸ್ ಆತಲ್ಲ ಬಾಂಡಿಂಗ್ ಹೇಳ್ತೀನಿ, ಇಷ್ಟು ಕ್ಲೋಸ್. ಅದು ಜಗಳನೂ ಆಗ್ತಿದ್ದು, ಜೋರು ಜಗಳಾಡೀವಿ, ಅವ್ರು ನನಗೆ ಬೈದಾರ, ಸಿಟ್ಟು ನಾ ಅವ್ರಿಗೆ ಒಂದೊಂದ್ಸಲ ಜೋರಾಗಿ ಒದರಾಡೀನಿ. ಬಟ್ ಸ್ಟಿಲ್ ಅದು ನಿಮ್ಗೆ ಗೊತ್ತಿಲ್ಲ ಮಗಂದ ಅಪ್ಪಂದ ರಿಲೇಷನ್ ಹೆಂಗೆ ಇರ್ತೈತಿ ಅಂತೇಳಿ ನಾವು ಒಟ್ಟೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ನಾವು ಇಷ್ಟು ನಿಮಗೆ ಪ್ರೀತಿ ಮಾಡ್ತೀವಿ ಅವಾಗ ಮಾಡ್ದಂಗೆ, ಅಥವಾ ಹೆಣ್ಮಕ್ಳು ಮಾಡ್ತಾರೆ ಅದು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ನಾವು ಗಂಡು ಮಕ್ಕಳು ನಮ್ಗೆ ಮಾಡೋಕ್ಕಾಗೋದಿಲ್ಲ, ನಮಗೆ ಹೇಳೋಕ್ಕಾಗೋದಿಲ್ಲ ನಾವು ಎಷ್ಟು ಪ್ರೀತಿ ಮಾಡ್ತೀವಿ. ಅವರು ನಮಗೆ ಹೇಳೋದಿಲ್ಲ, ನಾವು ಅವ್ರಿಗೆ ಹೇಳಿರೋದಿಲ್ಲ. ಸೊ ಬಟ್ ಅದೊಂದು ರಿಲೇಷನ್ ಇತ್ತಲ್ಲ, ಆಮೇಲೆ ಬರ್ತಾ ಅದು ಇಷ್ಟು ಇಮೋಷ್ನಲಿ ಸ್ಟ್ರಾಂಗ್ ಬಾಂಡಿಂಗ್ ಆಗಿಬಿಟ್ಟಿತ್ತು ಅಂತ ಹೇಳ್ತೀನಿ. ಲಾಸ್ಟ್ ಅಂತರೂ ನಾ ಇರಲಿಲ್ಲ ಅಂದ್ರೆ ನಡೀತಿರಲಿಲ್ಲ ರೀ. ಮನೆ ಒಟ್ಟು ಕೇಳ್ಬೇಕು, ಏನಿದ್ರೆ ಕರೆಯೋದು ಎಲ್ಲದನ್ನ ಈಗ ಅಲ್ರಿ, ಈಗೂನು ಅಂತಲ್ರಿ, ನಾರ್ಮಲ್ ಇದ್ದಾಗನು ಫೋನ್ ಮಾಡ್ತಿದ್ರು. ಫೋನ್ ಮಾಡಿ ಮಮ್ಮಿ ಕೈ ಕೊಡ್ತಿದ್ರು, ಹೆಣ್ಣು ಮಮ್ಮಿ ಮಾತಾಡೋದು ನೋಡುತ್ತೆ. ಅವ್ರಿಗೆ ಏನೋ ಬರ್ತಿತ್ತು, ನಾ ಜಲ್ದಿ ಬಂದಿಲ್ಲಪ್ಪ ಅಂದ್ರೆ ಫೋನ್ ಮಾಡಿ ನಮ್ಮ ಮಮ್ಮಿ ಹೆಸರು ಹೇಳಿದ್ರಿ, ನಿಮ್ಮ ಮಮ್ಮಿ ಕರೆಯಕತ್ತಬ್ಬ ಅಂತೇಳಿ. ಸೊ ಅದು ನಿಮ್ಗೆ ಏನ್ ಅದು ಹೇಳಕ್ ಬರುದಿಲ್ಲ ಸರ್, ಹೆಂಗಿದ್ರು ಇರೋ ಮಟ್ಟ ಚಂದಂಗೆ ತಂದೆ ತಾಯಿಗಳನ್ನ ಚಂದಂಗ್ ನೋಡ್ಕೋರಿ. ಅವ್ರು ಏನ್ ಕೇಳಿರ್ತಾರ, ಅವ್ರು ಸಾಯಬೇಕಾದ್ರನ ರೀ ಗಾದಿ ಕೇಳಿದ್ರ ಅವ್ರು, ನನಗ್ ಗಾದಿ ತಗೊಂಬಂದ್ ಕೊಡು ನೀನು, ನಾ ಹೊಸ ಗಾದಿ ಮೇಲೆ ಮಕ್ಕೋತೀನಿ ಪಟ್ ಅಂತ. ಅವತ್ತಿನ ದಿವ್ಸ ಕೇಳ್ರಿ, ಅವತ್ತಿನ ದಿವ್ಸ ಹೋಗಿ ಮಾರ್ಕೆಟಿಗೆ ಹೋಗಿ ಹೊಸ ಗಾದಿ ತಗೊಂಬಂದಿವ್ರಿ. ಹಳೆ ಗಾದಿ ಅವ್ರೇನೋ ಅದ್ರ ಸಲುವಾಗಿ ಹೋಗಿ ಹೊಸ ಗಾದಿ ತಗೊಂಡ್ಬಂದ್ರಿ. ಹೊಸ ಗಾದಿ ತಗೊಂಬರನ ಅದು ಕಂಫರ್ಟೇಬಲ್ ಆಗ್ಲಿಲ್ರಿ ಅವರಿಗೆ. ಅದು ಭಾಳ ಹೈಟ್ ದಪ್ಪ ತಂದಿದ್ದಲ್ಲ, ಭಾಳ ಹೈಟ್ ಆಗತ್ತಂದ್ರೆ. ಆದ್ರೆ ಏನ್ರಿ ಅವ್ರು ಕೇಳಿದ್ದೆಲ್ಲ ಚೋಟುಲಾಲ್ ಪೇಡೆ ಕೇಳಿದ್ರಿ ಅವ್ರು. ಅವತ್ತಿನ ದಿವ್ಸ ಚೋಟುಲಾಲ್ ಪೇಡೆ ಲಾಕ್ ಬಂದಿರ್ಬೋದು ಅನ್ಸುತ್ತದ. ಇಲ್ಲ ಮಾಡಿದ್ದೆ, ಬಟ್ ಯಾವ ಹಾಕಕ್ ಹೋಗಿಲ್ರಿ ನಾನು, ಯಾಕಂದ್ರೆ ನನಗದು ತೋರ್ಸೋದಿರ್ಲಿಲ್ಲ, ಬೇಡ ಸುಮ್ಮನೆ. ಬಟ್ ಅವ್ರು ಏನೇನ ಆ ಸಿಚುವೇಶನ್ದಾಗ ಅವಾಗ ಏನೇನ್ ಕೇಳಲ್ರಿ, ಪ್ರತಿ ಒಂದು ತೊಗೊಂಬಂದ್ ಕೊಟ್ಟಿವಿ ನಾವು, ಹೊಟ್ಟೆ ಮಿಸ್ ಮಾಡಿಲ್ಲ. ಆ ಚೋಟುಲಾಲ್ ಪೇಡೆ ಚಿನ್ನು ತಗೊಂಬಂದಿ ಗೊತ್ತು, ಅದು ಒಂದೇ ಏನು ಊಟ ಮಾಡಿಲ್ರ, ನಾಷ್ಟ ಇಲ್ಲ ಊಟ ಇಲ್ಲ, ಬರೀ ನನಗೆ ಚೋಟುಲಾಲ್ ಪೇಡೆ ತಿಂದೈತಿ. ತೊಗೊಂಬಂದ್ರೆ ಬರೀ ಒಂದು ಪೇಡ, ಒಂದಿಷ್ಟು ಶೇವ, ಒಂದೇ ಪೇಡ ಒಂದು ಶೇವ, ಇಷ್ಟು ಶೇವ ತಿಂದಾರಿ. ಅದು ಅವ್ರ ಪಪ್ಪ ನೆನಪು ಮಾಡ್ಕೊಂಡ್ ತಿಂದಾರ. ನಾನ್ ಸಣ್ಣ ಇದ್ದಾಗ ನಾ ಏನ್ರಿ ನನಗೆ ಅಂದ್ರೆ ಹಿಂಗ್ ಬೇಜಾರಾದ ಹಿಂಗ್ ಸಿಟ್ ಮಾಡ್ಕೊಂಡ್ರೆ ಬೈದ್ರಪ್ಪ ಅಂದ್ರೆ ಅವಾಗ ಅವ್ರ ಪಪ್ಪ ತಂದು ಅವ್ರಿಗೆ ತಿನ್ನಿಸಿದ್ರಂತದ್ದು, ಅವ್ರಿಗೆ ಸಮಾಧಾನ ಮಾಡಕ್ ತಿನ್ನಿಸಿದ್ರಂತ. ಅದು ಹೇಳ್ಯಾರ ನಮಗೆ, ನಮ್ಮ ಪಪ್ಪ ನಿಮ್ಮ ಅಜ್ಜಾರು ತಂದು ಕೊಡ್ತೀರ ನನಗೆ ಅದು ಫೇವ್ರೇಟ್ ಅಂತೇಳಿ. ಅವಾಗ ಅವ್ರಿಗೆ ನೆನಪು ಮಾಡ್ಕೊಂಡು ತಿಂದಾರ ಅದು. ಸೊ ಇನ್ನೊಂದ್ರಿ, ಎಷ್ಟು ನಿಮ್ ಕೈಲಿ ಆಗತ್ತಲ್ಲ ಅಷ್ಟು ನಿಮ್ಗೆ ಸೇವ್ ಮಾಡ್ರಿ. ನಿಮ್ಮ ಮನ್ಯಾಗ ಪೇರೆಂಟ್ಸ್ ಅದಾರ, ಅಜ್ಜಿಗಳು ಅದಾರ, ಅಜ್ಜ ಅಜ್ಜಿ ಆಗಿರ್ಬೋದು, ಅವ್ವ ಅಪ್ಪ ಆಗಿರ್ಬೋದು, ಏಜ್ ಆಗಿತ್ತು ಅಂದ್ರೆ ನಿಮ್ಗೆ ಕೈಲಿ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ನೀವು ಮಾಡ್ರಿ. ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೂ ನಾನು ಹಿಡ್ಕೊಂಡು ಹೇಳ್ತೀನಿ, ನಾನು ನಮ್ಮ ಪೇರೆಂಟ್ಸ್ಗಿರೋಷ್ಟು ಪೇಷನ್ಸ್ ನಮ್ಮ ಮಕ್ಳಿಗೆ ಇರೋದಿಲ್ಲ. ನಾನು ಹಿಡ್ಕೊಂಡು ಹೇಳತ್ತೀನಿ, ಅಷ್ಟು ನಮ್ಮ ಪೇಷನ್ಸ್ ಇರೋದಿಲ್ಲ. ಬಟ್ ಸ್ಟಿಲ್ ನೀವು ಎಷ್ಟಾಗತ್ತಲ್ಲ ಅಷ್ಟೊಟ್ಟಿಗೆ ಟ್ರೈ ಮಾಡ್ರಿ, ಯೂಸ್ ಮಾಡಕ್ ಹೋಗ್ಬೇಡ್ರಿ. ಸಿಟ್ಟಿದ್ದಾಗ ಅಲ್ಲೇ ಒಂದೆರಡು ಮಾತನ್ರಿ, ಸಿಟ್ಟು ಬರ್ತೈತಿ, ಏನಿಲ್ಲ ಸಿಟ್ಟು ಇರ್ತೈತಿ. ನಾನು ಸಿಟ್ಟೊಳಗ ನಮ್ಮ ಪಪ್ಪಾಗೆ ನಾನು ಬೈದಿನಿ, ಒಮ್ಮೆ ಬೈದಿನಿ ಇನ್ ದ ಸೆನ್ಸ್ ಜೋರಾಗಿ ಮಾತಾಡೀನಿ. ಒಳಗೆ ಹೋಗಿ ಹತ್ತಿದೈತಿ, ಮನೆ ಹೋಗಿ ರೂಮ್ ಒಳಗೆ ಒಬ್ಬನೇ ಹತ್ತಿದೈತಿ. ನಮ್ಮ ಪಪ್ಪಾಗ ನಾ ಹೆಂಗೆ ಮಾತಾಡ್ದೆ, ನಾನು ಇಷ್ಟು ನನಗೆ ಹೆಂಗೆ ಧೈರ್ಯ, ನಮ್ಮ ಪಪ್ಪಾಗ ನಾ ಹೆಂಗೆ ಇಷ್ಟು ಜೋರು ಮಾತಾಡ್ದೆ, ಇಷ್ಟು ಅವರೆಲ್ಲ ನನ್ನ ಸಲುವಾಗಿ ಮಾಡಿದ್ರೆ ಇಷ್ಟು ಪ್ರತಿಯೊಂದು ರೀ ಸಣ್ಣದಾಗ ಪ್ರತಿಯೊಂದು ಯೂಸ್ ಮಾಡ್ತಾರೆ. ನನಗೆ ಏನು ಹಕ್ಕೈತಿ ಅವ್ರಿಗೆ ಬೈಯಾಕಂತ ನಾನೇ ರಿಲೈಸ್ ಮಾಡ್ಕೊಂಡು ನನಗೆ ಬೈಕೊಂಡು ಅವ್ರು ಹೋಗಿ ಸಾರಿ ಕೇಳೋದೈತಿ. ಇಲ್ರಿ ಪಪ್ಪ ಸಾರಿ, ನಾನು ಜೋರು ಮಾತಾಡ್ಬೇಕಾಗಿರ್ತೀನಿ, ನಾ ಜೋರು ಮಾತಾಡದೆ ಸಾರಿ ಅಂತ ಹೇಳೋದೈತಿ. ಹಾಗಾಡ ಇರಲಿ. ಎಸ್ ಆಫ್ಕೋರ್ಸ್ ರೀ, ಮಿಸ್ ಹತ್ರ ಮಾಡ್ತೀನಿ, ಇಲ್ಲ ಅಂತಲ್ಲ, ಭಾಳ ಮಿಸ್ ಮಾಡ್ತೀನಿ. ಅದು ಲೈಫ್ ಲಾಂಗ್ ನಾ ಮಿಸ್ ಮಾಡ್ಕೋತೀನಿ. ಅದು ಅವ್ರ ಜಾಗ ಯಾರು ತೊಗೊಳಕ್ ಆಗೋದಿಲ್ಲ. ಅವ್ರಿಗೇನೋ ನಮ್ಗೊಂದು ಧೈರ್ಯ ಇದ್ದಂಗಿದ್ರಿ, ಅದು ಅವ್ರು ಏನ್ ಮಾಡ್ಲಿ ಬಿಡ್ಲಿ, ಒಂದು ಕೆಟ್ಟದ್ ಬಯಸಿದ್ದಲ್ರಿ, ಎಲ್ಲರಿಗೂ ಒಳ್ಳೇದ. ಅವ್ರ ಏನೇ ಅದು ಒಂದೇನೋ ನಮಗೆ ಹೆಂಗಿತ್ತಪ್ಪ ಅಂದ್ರೆ ದೊಡ್ಡರ ಆಶೀರ್ವಾದ, ಮನೆಯವ್ರು ದೊಡ್ಡರು ಇರ್ಬೇಕಾಯ್ತಾರಲ್ಲ, ದೊಡ್ಡರ ಆಶೀರ್ವಾದ ಇರಬೇಕು, ದೊಡ್ಡರ ಒಂದು ಬ್ಯಾಕ್ ಬೋನ್ ಸಪೋರ್ಟ್. ಅವ್ರು ಏನು ಮಾಡಲಿ ಬಿಡ್ಲಿ, ಈ ಎಲ್ಲ ಮನೆ ಜವಾಬ್ದಾರಿ ಎಲ್ಲ ನಾನೇ ತೊಗೊಂಡ್ಬರ್ತಿದ್ದೆ, ಎಲ್ಲ ನಂದೇ ಜವಾಬ್ದಾರಿ ಇತ್ತು. ಬಟ್ ಸ್ಟಿಲ್ ಅವ್ರದ್ರ ನನಗೊಂದು ಧೈರ್ಯ ರೀ. ಅದು ಹೇಳ್ತಾರಲ್ಲ 100 ಆನಿವಲ್ಲ ಇದ್ದಂಗೆ ಅಂತೇಳಿ, ನಾವು ಅವ್ರ ಮುಂದೆ ಅದನ್ನು ಹೇಳಿನಿ. ಅವ್ರು ಆರಾಮಿರ್ಲಾರ್ದಾಗ ನಾನು ಕರ್ಕೊಂಡು ಹೋಗ್ದಿರೋದಾಗ ನಾ ಬೈತಿದ್ದವ್ರಿ, ಯಾಕೆ ಹಿಂಗೆ ಅಂತೀರಿ ನೀವು, ಇದು ನಮ್ಗೆ ಧೈರ್ಯ ಇರ್ತೈತಿ ಅಂತೇಳಿ ಎಷ್ಟೋ ಸಲ ನಾನು ಇವ್ರಿಗೆ ಹೇಳಿನಿ. ಬಟ್ ಆಮ್ಯಾಗ ಅವ್ರ ತ್ರಾಸು ನೋಡಿ ಆಮ್ಯಾಗ ಅನಿಸ್ ನಾವು ಏನಪ್ಪ ಏನು ಮಾಡಕ್ಕೆ ಬರೋದಿಲ್ಲ ರೀ, ಟೈಮ್ ಇರ್ತೈತಲ್ಲ, ಆ ಮೂಮೆಂಟ್ ಏನು ಮಾಡೋಕ್ಕಾಗಲ್ಲ. ಅವು ಈಗ ಅನಿಸುತ್ತೆ ಕೆಲವೊಮ್ಮೆ ಅವ್ರ ತ್ರಾಸು ನೋಡಿದೆಲ್ಲ ನೋಡಿ ಅನಿಸುತ್ತೆ, ಇಲ್ಲಪ್ಪ ಅವ್ರ ಸಲುವಾಗಿ ಚಲೋ ಅವ್ರು ಆರಾಮ ಇದ್ರಲ್ಲ, ಅವ್ರು ಭಾಳ ತ್ರಾಸು ಮಾಡ್ಕೊಂಡಿಲ್ಲ, ನಾವು ಏನು ರೀ ನಾವು ಬಾದ್ರೆ ಸೇವೆ ಮಾಡ್ಬೋದು
ಏನು ನಮ್ದು ಸೇವನಾಕಿ ಅಂತ ಊಟ ಮಾಡಿಸ್ಬೋದು, ಡೈಪರ್ ಚೇಂಜ್ ಮಾಡ್ಬೋದು. ಇದು ಬಿಟ್ಟು ಅವ್ರ ದುಃಖ ಹತ್ರ ನಮ್ಗೆ ತೊಗೊಳಕ್ಕಾಗೋದಿಲ್ಲ. ಅವ್ರು ಮಕ್ಕೊಂಡವ್ರು ಅವ್ರ ದುಃಖನ ದುಃಖ ಏನೂ ಇಲ್ಲ. ಅವ್ರಿಗೆ ಮಕ್ಕೊಂಡು ಎಷ್ಟು ಬ್ಯಾಕ್ ಪೇನ್ ಆಗಿತ್ತು ಅವ್ರಿಗೆ, ಹೇಳ್ತೀನಿ ಅಷ್ಟೇ ಬ್ಯಾಕ್ ಪೇನ್. ಯಾಕಂದ್ರೆ ಹಿಂಗೆ ಒಂದು ಸೈಡ್ ಮಕ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಏನಿಲ್ಲ, ಬರೀ ಮಕ್ಕೊಂಡು ಬ್ಯಾಕ್ ಪೇನ್. ಅವರು ದೇವ್ರು ಇಷ್ಟು ಕೇಳ್ತಿರಲ್ಲ ಅವ್ರು, ನನಗೆ ಏನು ಮಾಡಿ ನಾ ಕರಿತಾರೆ, ನನ್ನ ಹೆಸರು ಕರೆದ್ರೆ ನಾ ಏನು ಮಾಡಲಿ, ನನ್ನ ತ್ರಾಸ ಆಗತ್ತಿತ್ತು, ನಾ ಏನು ಮಾಡಲಿ. ನಾವು ಏನು ಹೇಳೋಕೆ ಬರ್ತಿಲ್ಲ ರೀ, ಇಲ್ರಿ ಪಾಪ ಆರಾಮಾಗತ್ತೆ ಇಷ್ಟೇ ಹೇಳ್ಬೋದು ನಾನು. ಇಲ್ರಿ ಆರಾಮಾಗತ್ತೆ ಅವ್ರು, ಏನಾಗೋದಿಲ್ಲ, ಇಲ್ಲಪ್ಪ ನನಗೆ ಸಾಕಾಗೈತಿ, ಕರಿಗೂ ನನಗೆ ಸಾಕಾಗೈತಿ ಅಂತಿದ್ರು ಅವರು. ಸಮಾಧಾನ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮ ಮಮ್ಮಿ ಪಪ್ಪಾಗ ಚೆಂದಾಗಿ ನೋಡ್ಕೋರಿ, ಟೈಮ್ ಇರೋದ್ರೊಳಗೆ ನೋಡ್ಕೋರಿ. ನಿಮಗೆ ಮುಂದೆ ನಾಳೆ ನಿಮ್ಮ ಮನಸ್ಸೊಳಗೆ ಏನೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲಾನು ಶೇರ್ ಮಾಡ್ಕೋರಿ, ಸಿಟ್ಟು, ಖುಷಿ, ನೀವು ಮಾಡಿ ತಪ್ಪಿತ್ತಪ್ಪ ಸಾರಿನೂ ಅಷ್ಟೇ ಮನಸ್ಸಿಂದ ಕೇಳ್ರಿ. ಮನುಷ್ಯ ಅಂದಮೇಲೆ 3 ಇರ್ತಾವ್ರಿ, ಮನುಷ್ಯಾಗ ಎಲ್ಲನೂ ಇರ್ತೈತಿ, ಸಿಟ್ಟು ಇರ್ತೈತಿ, ಎಲ್ಲನೂ ಇರ್ತೈತಿ. ಶೇರ್ ಮಾಡಿರಿ, ಸಿಟ್ಟು ಎಲ್ಲರಿಗೂ ಬರ್ತೈತಿ. ನಾನು ಅದೇ ಹೇಳೋದಿಲ್ಲ, ಅದ್ರ ಜೊತೆನೇ ಎಷ್ಟು ನೀವು ಅವ್ರಿಗೆ ಬೈದಿರ್ತಿರಲ್ಲ ಅಷ್ಟ ಪ್ರೀತಿನೂ ತೋರಿಸ್ರಿ ಅವ್ರಿಗೆ. ಹೌದಪ್ಪ ನನ್ನ ತಪ್ಪಾಗೈತಿ, ಪ್ರೀತಿ ತೋರಿಸ್ರಿ. ನಾವು ಸ್ವಲ್ಪ ಆರಾಮಿರಲಿಲ್ಲ ರೀ, ಅದಕ್ಕೆ ಕರ್ಕೊಂಡು ಬಂದೀವಿ. ನೋಡಿ ಡಾಕ್ಟ್ರ್ ಬರ್ತೀನಿ ಅಂದಾಗ ಇಷ್ಟು ದಿವಸ ಅಂದ್ರೆ ಬರೀ ಒಂದು ಆಲ್ಮೋಸ್ಟ್ ಒಂದು ತಿಂಗಳು ಮ್ಯಾಗ ಆಗೋದು ಬರುತ್ತೆ. ಬರೀ ಹಾಸ್ಪಿಟಲಲ್ಲಿ ನಡೆಯೋದೇ ಆಗೈತಿ. पेन ते काय नाही असं पेन नाही हे गुडघ्यामध्ये असं चढताना उतरताना चालताना गुडघे आणि मांडे ಕೈ ಕಾಲೊಳಗೆ ಸ್ವಲ್ಪ ಬಾವು ಬಂದೈತಿ ನೋಡಿ, ಸ್ವಲ್ಪ ಕಾಲೊಳಗೆ ಸ್ವಲ್ಪ ಬಾವು ಬಂದಿಲ್ಲ, ಸ್ವಲ್ಪ ಬಾವು ಬಂದೈತಿ ಅಷ್ಟೇ. ನೋಡಿ ಸ್ವಲ್ಪ ಬಾವು ಬಂದೈತಿ. ಹಂಗೆ ರೀ ಬಾವು ಬರೋದು ಹೋಗೋದು ಆಗ್ತಿರ್ತೈತಿ. ಈ ಕೈಗೆ ಸ್ವಲ್ಪ ಬಂದೈತೆ, ಕೈದು ಕಮ್ಮಿ ಆಗೈತಲ್ಲ ರೀ, ಇದು ಈ ಕೈ ಫುಲ್ ಹೋಗೈತಿ, ಈ ಕೈ ಸ್ವಲ್ಪ ಬಂದೈತಿ, ಇಲ್ಲಿ ಈ ಕೈ ಐತಿ, ಈ ಕೈ ಪೂರ್ತಿ ಹೋಗ್ಬಿಟ್ಟೈತಿ. ಇದೇನೂ ಇಲ್ಲ ರೀ, ಇದು ಮೊದಲು ಭಾಳ ಇತ್ತು, ಅದು ಕಮ್ಮಿ ಆಗೈತಿ. ಇವತ್ತೊಂದು ದಿವಸ ಏನೋ ಅಡ್ಮಿಟ್ ಮಾಡ್ತೀನಿ ಅಂತ ಅಂದಾರಿ, ಸ್ವಲ್ಪ ಬಾವು ಬಂದಿತ್ತು, ಅದು ಕಮ್ಮಿ ಆಗಬೇಕಂತ. ಇವತ್ತೊಂದು ದಿವಸ ನೋಡೋಣ ಅಂತ, ಇವತ್ತೊಂದು ದಿವಸ ಅಡ್ಮಿಟ್ ಮಾಡಿ ಎಲ್ಲ ಬಿಡ್ತೀನಿ ಅಂತ ಅಂದಾರೆ. ಪಪ್ಪ ಅವ್ರಿಗೆ ಕೂತ್ಬಿಟ್ಟಾರೆ. ಅವರಿಗೆ ಡಿಸ್ಚಾರ್ಜ್ ಮಾಡಿತ್ತು, ಈಗ ಜಸ್ಟ್ ಕರ್ಕೊಂಡು ಬಂದೀವಿ. ಬಟ್ ಏನಾಗೈತಪ್ಪ ಅಂದ್ರೆ 3 ದಿವಸ ಆತ ಬೆಡ್ ಒಳಗೆ ಅದಾರ. ಹಂಗಾಗಿ ಅವ್ರಿಗೆ ಕಾಲು ಶಕ್ತಿ ಇಲ್ಲ ಅನ್ನತ್ತಾವ, ನಿಂದ್ರಕ್ಕೆ ಬರ್ಲಾಗೈತೆ ಅನ್ನತ್ತಾರ. ಈ ಕಟ್ಟಿ ಹತ್ತಿಸ್ಬೇಕಾಗೈತೆ ರೀ. ಈ ಕಾರ್ ಒಳಗೆ ತಂದು ಇಳಿಸಿದೆ, ಇಲ್ಲೇ ಕೂತ್ಬಿಟ್ರೆ ಇಲ್ಲೇ ಇದು ಕಟ್ಟಿ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನನ್ನ ಪಪ್ಪ ಒಂದು ಐಡಿಯಾ ಕೊಟ್ಟರಿ, ಆ ಪ್ಲೈವುಡ್ ತಗೋಬೇಕತ್ತ, ಆ ಪ್ಲೈವುಡ್ ಇಲ್ಲಿ ಹಚ್ಬೇಕತ್ತ, ಸ್ಕೂಟಿ ಮ್ಯಾಗ ಹೊಡಿಬೇಕತ್ತ, ಹಿಂದೆ ಕೊಡ್ತಾರಂತ ಹೋಗ್ಬಿಡ್ಬೇಕು ಮನೆಗೆ. ಅಯ್ಯೋ बाप्पा तेवढ्या तर मस्त खाली तुला ते तिकडचं बेड आई जेवण खाली मी पकडलो काय तुम्हाला तुम्ही धरलं तुम्हाला घाबरू नका. तुम्ही पाठीमध्ये करा जोधा पकडलो ते ती का सಣ್ಣ ಇತ್ತು ते पेटवा ಇದು ते हात सोडा दोघं म्हणजे पडतो. तुम्ही ते हात सोडा, दोघं म्हणजे पडतो. नाही मी हाय आताच ठेवू शकता काय तेच घराला लगेच विठोबाचं नाव घ्या, ते चालेलच कळत नाही म्हणून तेवढं पंढरपूर करतात. ಎಲ್ಲ ಸ್ವಲ್ಪ ಕೂಡಲಿ ಆರಾಮ ಹಿಂಗೆ ಸ್ವಲ್ಪ ಕೂತ್ ಹೋಗಲಿ. आम्ही आहे तुमच्या पाठीमागे पकडलो काय विठ्ठल धरू नका, चला मी आहे इथं पकडू नका, मी आहे. विठ्ठल 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 सर काय विठ्ठल विठ्ठल या तुम्ही तयारी बसा जाऊ मग किचनला धरा म्हणा धरा सोडा तुम्ही ಎರಡು ಪಿಲ್ಲೋ ಕೊಡು. ತೆಗೆದು ಬಿಡು, ಹಾಕಿ ವರ್ಕ್ ಕರ तुम्ही बोलतो मी काढतो. ಎರಡು ತೆಗೆದು ಬಿಡು. हात वर करा. दोन्ही एकदाच काढून सोडा पंडी.
आता हे ते दाखव. उलटे. हात काढा आता ते. तिचे हात काढा. हात काढा तिकडचं रे. ते हात सोडा. बस. नको काय बोलतो काय? काय